ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇದು ನನ್ನ ಫ್ಯಾಮ್ ಜಾಮ್ ಚಾನಲ್ನ ಮೊದಲನೇ ಲಾಂಗ್ ಫಾರ್ಮೇಟ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಹಾಗೆ ನಿಮ್ಮ ಫ್ಯಾಮಿಲೀಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇವತ್ತು ನಮ್ಮ ಮನೆಯವ್ರಿಗೆ ಒಂದು ಚಿಕ್ಕದಾಗಿ ಚಾಲೆಂಜ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಏನಪ್ಪ ಅಂತಂದರೆ, ನನಗೆಲ್ಲ ಗೊತ್ತು, ನೀನು ಏನು ಕ್ವಶನ್ ಕೇಳಿದ್ರೂ ಗೊತ್ತು, ನೀನು ಏನು ಪ್ರಶ್ನೆಗಳು ಕೇಳಿದ್ರೂ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಬಲ್ಲೆ ಅಂತ ಅವಾಗ ಹೇಳ್ತಾ ಇರ್ತಾರೆ. ಸೊ ಇವತ್ತು ನಾನು ಒಂದು ಚಿಕ್ಕದಾಗಿ ಒಂದು ಟ್ರಿಕ್ಕಿ ಆಗಿರುವಂಥ ಕ್ವಶನ್ನ, ಒಂದು ಪ್ರಶ್ನೆನ ಒಂದು ಗೇಮ್ ಥರ, ಸೊ ಫನ್ನಿಯಾಗಿ ಆ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತು ಅವರು ನಾನು ಜ್ಞಾನಿ ಅಂತ ಅಂದ್ಕೊಂಡಿದ್ದನ್ನು ಸಾಬೀತು ಮಾಡ್ತಾರ ಅಂತ ಚೆಕ್ ಮಾಡೋಣ. ಓಕೆ, ಸೊ ಕ್ವಶನ್ ಈಸ್ ವೆರಿ ಸಿಂಪಲ್. ಏನಪ್ಪ ಅಂತಂದರೆ, 3 ಬಾಕ್ಸ್ನ ಇವಾಗ ಹಾಕ್ತೀನಿ. ನಾನು ವೈಟ್ ಪೇಪರ್ ತೊಗೊಂಡಿದ್ದೀನಿ, ಎಂಟಿ ಪೇಪರ್. ಸೊ ಈ ಎಂಟಿ ಪೇಪರಲ್ಲಿ 3 ಬಾಕ್ಸ್ನ ನಾನು ಇವಾಗ ಹಾಕ್ತೀನಿ. ಸೊ ಈ 3 ಬಾಕ್ಸಲ್ಲಿ ಅವರು 3000ನ ಬರಿಬೇಕು. ಹೆಂಗಾದರೆ ಬರಿಬೋದು, ಬಟ್ ಈಚ್ ಬಾಕ್ಸಲ್ಲಿ ಒಂದೊಂದು ವರ್ಡ್ ಮಾತ್ರ ಇರಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಎಸ್, ಬಾಕ್ಸ್ ರೆಡಿ ಆಯಿತು. ಸೊ ಇವಾಗ ಈ ಬಾಕ್ಸಲ್ಲಿ ಅವರು 3000ನ ಬರೀಬೇಕು. ಓಕೆ, ಒಳಗಡೆ ಇದ್ದಾರೆ, ಹೋಗೋಣ. ಸೊ ಹಿಯರ್ ಇಸ್ ದ ಪೇಪರ್. ಅವರು ಒಳಗಡೆ ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಇವಾಗ ಒಳಗಡೆ ಹೋಗಿ ಅವ್ರಿಗೆ ಹೇಳೋಣ ಚಾಲೆಂಜ್ನ. ಜಿ, ನಿಮ್ಗೊಂದು ಚಾಲೆಂಜ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕದಿಲ್ಲ, ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ನನಗೆ, ನೀ ಏನು ಬೇಕಾದರೂ ಕ್ವಶನ್ಸ್ ಮಾಡು, ಏನು ಬೇಕಾದರೂ ಕೇಳು, ನಾನು ಅದಕ್ಕೆ ಆನ್ಸರ್ ಮಾಡಬಲ್ಲೆ, ನಾನು ಜಾಣ ಅಂತ. ಅದಕ್ಕೆ ನಿಮಗೊಂದು ಚಿಕ್ಕದಾಗಿರುವಂಥ ಟ್ರಿಕ್ಕಿ ಆಗಿರುವಂಥ ಕ್ವಶನ್ನ ನಾನು ತೊಗೊಂಬಂದಿದ್ದೀನಿ. ಅದಕ್ಕೆ ಆನ್ಸರ್ ಮಾಡ್ತೀರಾ? ವೆರಿ ಸಿಂಪಲ್, ವೆರಿ ಸಿಂಪಲ್. ಹಾಂ, ಹಾಲಿಗೆ ಬರಬೇಕು. ಹಾಂ, ಅದು ಆಮೇಲೆ ಮಾಡ್ಬೋದು, ಇವಾಗ ಬನ್ನಿ. ಅವ್ರು ಬಂದರು, ಇವಾಗ ಕೇಳೋಣ. ಸೊ ಈ 3 ಬಾಕ್ಸಲ್ಲಿ 3000ನ ಬರಿಬೇಕು. ಹೇಗೆ ಬೇಕಾದರೂ ಬರಿಬೋದು, ಬಟ್ ಈಚ್ ಬಾಕ್ಸಲ್ಲಿ ಒಂದೊಂದು ವರ್ಡ್ ಮಾತ್ರ ಇರಬೇಕು. ಬರಿಬೋದು. 0 0 0 ಓಕೆನಾ? ರಾಂಗ್ ರಾಂಗಾ? ಅಂದರೆ ಒಂದು ಬಾಕ್ಸ್ ಒಂದೊಂದು ಲೆಟರ್, ಒಂದೊಂದು ಮಾತ್ರ ಬರಬೇಕು. ಹಿಂಗೆ ತಪ್ಪು, ಇದು ರಾಂಗಾ? ರಾಂಗ್. ಆಲೋಚನೆ ಮಾಡಿ. ಇಲ್ಲಿ ಒಂದು ವರ್ಡ್ ಬಂದಂಗೆ ಹೆಂಗಾಯಿತು? ಎಷ್ಟು ಲೆಟ್ರ್ ಬಂದ್ವಲ್ಲಿ? 3000. ಸೋತ್ರ ನೀವು ಒಪ್ಕೋಬೇಕು. ನಿಮ್ಗೆಲ್ಲ ಗೊತ್ತು ಅನ್ನೋದನ್ನ ನೀವು ಗೊತ್ತಿಲ್ಲ ಅನ್ನೋದನ್ನ ಒಪ್ಕೋಬೇಕು. ವೇಟ್ 0 ಹಿಂಗೆ ಇದು ಆಗುತ್ತೆ. 3 ಬಾಕ್ಸು 3000, 3000, 300. ಇದು ರಾಂಗು. ವರ್ಡ್ ಬರ್ದೂ ರಾಂಗು. ಹೆಂಗೋ ಬರೋಕ್ಕಾಗುತ್ತಿದ್ದಲ್ಲಿ ಬರಿಬೋದು. ಅದಕ್ಕೆ ಅಲ್ಲ, ನೀವು ಬರಿಬೋದು ಅಂತ ಹೇಳಿ ನಾನು 3 ಬಾಕ್ಸ್ ಹಾಕಿರೋದು.
ಬರೆಯೋಕ್ಕಾಗುತ್ತೆ ಅಂತ ಹೇಳಿದ ಬರೆಯೋಕ್ಕಾಗುತ್ತೆ ಅದಕ್ಕೋಸ್ಕರ ನಾನು 3 ಬಾಕ್ಸ್ ಹಾಕಿ ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೆ ಬರಿಬೋದು. ಕ್ಲೂ ಯಾವ ಭಾಷೆಯಲ್ಲಿ ಬೇಕಾದ್ರೂ ಕನ್ನಡದಲ್ಲಿ ಬೇಕಾದ್ರೆ ಬರಿಬೋದು. ಕನ್ನಡದಲ್ಲ ಅಂತಂದ್ರೆ ಕನ್ನಡದಲ್ಲಿ ಬೇಕಾದ್ರೆ ಬರಿಬೋದಾ? ಬಟ್ ಒಂದು ವರ್ಡ್ ಮಾತ್ರ ಇರಬೇಕು. ಒಂದು ಬಾಕ್ಸ್ ಒಂದು ವರ್ಡ್. 4 ಬಂದ್ಬಿಡ್ತವೆ. ರಾಂಗ್. ಇನ್ನೂ ಒಂದು ಕ್ಲೂ ಬೇಕಾ? ಇಂಗ್ಲೀಷಲ್ಲಿ ಮಾಡಿದ್ರೆ ಯಾವ ಲಿಪಿಯಲ್ಲಾದರೂ ಬರಿಬೋದು ನೀವು. ಯಾವ ಲಿಪಿಯಲ್ಲಾದ್ರೂ ಯಾವ ಲಿಪಿ ಅಂದರೆ ಯಾವ ಭಾಷೆ ಬೇಕಾದರೂ ಬರಿಬೋದು. ಹಾಂ, ಅಂದರೆ 3 ಇರಬೇಕು. ಓನ್ಲಿ 3 ವರ್ಡ್ಸ್ ಇರಬೇಕು. 3 ವರ್ಡ್ಸ್ ಇರಬೇಕು. ಸೂಪರ್ ಡ್ಯಾಡಿ. ನಾನು ಒಂದು ಹಾಡು ಹೇಳಲ್ಲ ನಿಮಗೆ? ನಾನು ನಿಮಗೊಂದು ಹಾಡು ಹೇಳಲ್ಲ? ಅಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವು ಒಂದು ಇಲ್ಲ. ನಂಗೆ ಆಗ್ತಾ ಇಲ್ಲಮ್ಮ ಬರೆಯಕ್ಕೆ. ಸಾಧ್ಯ ಇಲ್ಲದೇ ನಾನು ನಿಮಗೆ ಈ ಟಾಸ್ಕ್ ಕೊಡ್ತೀನಾ? ಗೈಸ್, ವಾಟ್ ಇಸ್ ದಿಸ್ ಗೈಸ್? ಪನಿಷ್ಮೆಂಟ್. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬರೆದೆ, ಲೆಟರ್ಸಲ್ಲಿ ಬರೆದೆ, ಕನ್ನಡದಲ್ಲೂ ಬರೆದೆ. ತೆಲುಗುದಲ್ಲಿ ಬರೋಕ್ಕಾಗಲ್ಲ. ತ್ರೀ 0 0 3 0 30. ಟ್ರೈ ಮಾಡಿ, ಆಲೋಚನೆ ಮಾಡಿ. ನೀವು ಜ್ಞಾನಿ ಅಂತ ಸ್ವಲ್ಪ ಮಾಡ್ಬೇಕು ಇವಾಗ. ನಾನು ಜ್ಞಾನಿ ಅಲ್ಲಮ್ಮ ಸಾರಿ. ನೀನು ಹೇಳಮ್ಮ. 1000 3000 3000 ಬರಕ್ಕೆ ಬರಲ್ಲ. ನೀನು ಹೇಳಮ್ಮ. ನನಗೆ ಕ್ಲೂ ಕೊಟ್ಟಿದ್ದೀರಲ್ಲ. ಯಾವ ಕ್ಲೂ ಕೊಟ್ಟಿದೆಯಾ? ನೀವು ಯಾವ ಲಿಪಿಯಲ್ಲಿ ಬೇಕಾದ್ರೆ ಬರಿಬೋದು, ಯಾವ ಭಾಷೆಯಲ್ಲಿ ಬೇಕಾದ್ರೆ. ನನಗೆ ಗೊತ್ತಿರೋ ಭಾಷೆ ಕನ್ನಡ, ನಮ್ಮ ಮಾತೃಭಾಷೆ ಕನ್ನಡ. ತೆಲುಗು, ತಮಿಳು, ಇಂಗ್ಲೀಷು, ಹಿಂದಿ 3000 ಬರಲ್ಲ. ಇಷ್ಟೇ ಭಾಷೆ ಬರ್ತಾ ನನಗೆ ಬರೆಯೋಕ್ಕೆ, ಓದೋಕ್ಕೆ, ಮಾತಾಡೋಕ್ಕೆ. ಸರಿ, ಇನ್ನೂ ಕ್ಲೂ ಕೊಡ್ಬೇಕಂದ್ರೆ ಕನ್ನಡದಲ್ಲೇ ಇದು ಅಂಕೆನ ಹೆಂಗೆ ಬರೀತಾರೆ, ಸಂಖ್ಯೆಗಳನ್ನು, ಕನ್ನಡ ಸಂಖ್ಯೆಗಳನ್ನು ಈ ಥರ 1 ಇವತ್ತಾನೆ ಹಿಂಗೆ 1 2 3 4 ಅದೇ ಟ್ರೈ ಮಾಡ್ಬೇಕಾ? 0 0 ತಾನೆ ಎಲ್ಲದರಲ್ಲೂ ಸೇಮ್. ಹೌದು, 0 0 ಹಿಂಗೆ ಒಂದೇ ಥರ ಬರೀತಾರೆ. ಯಾವ ಭಾಷೆ ಅಂತ ನಿಮ್ಗೆ ಹೇಳಿದ್ದೀನಿ. ಯಾವ ಭಾಷೆಯಲ್ಲಿ ಬೇಕಾದರೂ ನೀವು ಟ್ರೈ ಮಾಡ್ಬೋದು. ಗಾಯ್ಸ್ ಕಮೆಂಟ್ ಹಾಕಿ ನಿಮ್ಗೆ ಗೊತ್ತಿದ್ರೆ ಆನ್ಸರ್ನ. ಇವ್ರು ಓದಾಡ್ತಾರೆ. 3,000 3 ಬಾಕ್ಸಲ್ಲಿ ಹೆಂಗಪ್ಪ ಬರೆಯಕ್ಕಾಗತ್ತೆ? ಬರಿಬೋದು ಜಿ. ಯಾವ ಭಾಷೆಯನ್ನಾದರೂ, ಭಾಷೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ನನಗೆ ಗೊತ್ತಿರೋ ಭಾಷೆ 5 ಭಾಷೆ ಗೊತ್ತು. 5 ಭಾಷೆಯಲ್ಲಿ ಟ್ರೈ ಮಾಡಿದೆ. 5 ಭಾಷೆಯಲ್ಲಿ ಆಗಲ್ಲ ಅದು. ಇನ್ನು ಯಾವ ಭಾಷೆಯಲ್ಲಿ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ ಅಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದ ಭಾಷೆಗಳಲ್ಲಿ ನಾವು ಬರಲ್ಲಮ್ಮ. ಟ್ರೈ ಮಾಡಿ. ನೀನೇ ಆನ್ಸರ್, ನೀನೇ ಜ್ಞಾನಿ, ನೀನೇ ಎಲ್ಲ ಮಾಡಿ ತೋರಿಸು. ಇದನ್ನು ಮಾಡಿ ತೋರಿಸಿರೋ ಪಾರ್ಟಿ ನಿಮ್ಗೆ ಎಲ್ಲರಿಗೂ. ಸೋತ್ರಾ? ಸೋತಿಲ್ಲ, ಬಟ್ ಅದು ಸ್ವಲ್ಪ ಲೈಟಾಗಿ ನಮ್ಗೆ ಬರ್ತಾ ಇಲ್ಲ. ಸರಿ, ನಾನು ಆನ್ಸರ್ ಮಾಡಿದ್ಮೇಲೆ ಏನು ಟ್ರೀಟ್ ಕೊಡಿಸ್ತೀರಾ? ಎಳ್ನೀರು ಕುಡಿಸ್ತೀನಿ. ಎಳ್ನೀರು 2 ಎಳ್ನೀರು ಕುಡಿಸ್ತೀನಿ. ಆರೋಗ್ಯಕ್ಕೆ ಒಳ್ಳೇದು ಎಳ್ನೀರು. ಬೇರೆ ಏನಾದ್ರು ಟ್ರೀಟ್ ಬೇಕು ನಮಗೆ ಆನ್ಸರ್ ಮಾಡಿದ್ರೆ? ಏನು ಬೇಕು? ಏನಾದರೂ ಗಿಫ್ಟ್ ಬೇಕಿಲ್ಲ ಅಂದರೆ ಗಿಫ್ಟ್ ಕೊಡ್ತೀನಿ ತಗೋ. ಹಾಂ, ಸೊ 3 ಬಾಕ್ಸ್ನ ನಾನು ಈ ಕಡೆನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಆನ್ಸರ್ ಮಾಡ್ತೀನಿ.
ಎಂ ಎಂ ಎಂ. ಈ ಎಮ್ ನಿನಗೆ 3,000ನಾ? ಹ್ಞೂ. ಏನಿದು? ಇದು ರೋಮನ್ ಅಂಕೆ. ರೋಮನಲ್ಲಿ ಇದೇ ರಥ 3,000ನ ಇದೇ ರೀತಿಯಲ್ಲಿ ಬರೀತಾರೆ, ಎಂ 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 ಅಂತ. ಏಯ್ ಹ್ಞೂ, ನಿಜವಾಗ್ಲೂ? ನಿಜವಾಗ್ಲೂ. ಒಂದು ನಿಮಿಷ ನಾನು ಗೂಗಲ್ ಮಾಡ್ತೀನಿ. ಹಂಗೆ ನಮ್ಮಲ್ಲ ಇರಮ್ಮ. ರೋಮನ್ ಅಂಕೆ ಇದು. ಅವ್ರು ಹಿಂಗೆ ಬರೆಯೋದು 3,000ನ. ಗೂಗಲ್ ಮಾಡಿ ನೋಡು, ಗೊತ್ತಾಗುತ್ತೆ. ನಾನು ಸುಮ್ಮನೆ ಇದನ್ನ ಬರೆದು ಅವ್ರನ್ನ ಫೂಲ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ತಾ ಇದ್ದಾರೆ. ಇದು ಕರೆಕ್ಟ್ ಆದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಇದು ರೈಟ್ ಆನ್ಸರ್ ಅಂತ. ರೈಟ್ ಆನ್ಸರ್ ಗೈಸ್. ಗೂಗಲ್ ಮಾಡ್ತೀಯಾ? ಹ್ಞೂ. ಹ್ಞೂ, ರೋಮನ್ ಲೆಟರ್ಸಲ್ಲಿ ಈ ಥರ ಬರೀತಾರೆ. ಹೌದು. ರೋಮನ್ ಲೆಟರ್ಸಲ್ಲಿ 3,000ನ ಈ ಥರ ಬರೀತಾರೆ, ಎಂ 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 ಅಂತ. ಹ್ಞೂ. ಅಯ್ಯೇ ತಲೆಯಪ್ಪ ಸ್ವಾಮಿ, ಇದೆಲ್ಲ ನಿಮ್ಗೆ ಎಲ್ಲಿ ಸಿಕ್ತಮ್ಮ ನಾಲೆಡ್ಜು? ತಿಳ್ಕೋಬೇಕಲ್ಲ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಓಕೆ, ಇವಾಗ ಅಲ್ಲಿ ಮಾತಾಡು. ಓಕೆ, ಕ್ಯಾರಿ ಆನ್. ನಾನು ಹೋಗ್ತೀನಿ, ನನ್ನ ಕೆಲಸ ಐತೆ. ಬಟ್ ಸೂಪರ್, ವೆರಿ ಇಂಟೆಲಿಜೆಂಟ್ ಕ್ವಶನ್. ಸೊ ನಮಗೆ ಎಲ್ಲ ಥರದ ನಾಲೆಜ್ ಇರಬೇಕು. ಸ್ವಲ್ಪನಾದರೂ, ಅಂದರೆ ಬೇರೆ ಭಾಷೆ ನಮ್ಗೆ ಮಾತಾಡೋಕ್ಕೆ ಬಂದಿಲ್ಲ ಅಂದ್ರೂ ಬೇಸಿಕ್ ಆದರೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ಬೇಕು. ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರೆ ಗಾಯ್ಸ್, ನಮ್ಮ ಮನೆಯವ್ರು ಸೋತೋಗ್ಬಿಟ್ರು. ಯಾವಾಗಲೂ ಹೇಳ್ಕೊಳ್ತಾ ಇದ್ರು, ನನಗೆಲ್ಲ ಗೊತ್ತು, ಏನು ಕ್ವಶನ್ ಹಾಕಿದ್ರು ನಾನು ಆನ್ಸರ್ ಮಾಡಬಲ್ಲೆ ಅಂತ. ಸೊ ಇವತ್ತಿನ ಟಾಸ್ಕಲ್ಲಿ ಅವರು 0 ಪ್ರಯತ್ನ ಪಟ್ಟರು. ಬಟ್ ಅವ್ರಿಗೆ ಅದು ಕ್ಲೂ ಸಿಗಲಿಲ್ಲ. ನಾನು ಹೇಳಿದೆ ಅವ್ರಿಗೆ ಕ್ಲೂನ, ಬೇರೆ ಭಾಷೆಯಲ್ಲಿ ಟ್ರೈ ಮಾಡಿ, ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ನ ಬಿಟ್ಟು ಬೇರೆ ಭಾಷೆಯಲ್ಲೂ ಟ್ರೈ ಮಾಡಿ ಅಂತ. ಬಟ್ ಅವ್ರಿಗೆ ಅದು ಕ್ಲೂ ಬರಲಿಲ್ಲ, ಅಂದರೆ ಅವ್ರಿಗೆ ಅದು ಆಲೋಚನೆ ಮಾಡೋಕ್ಕೆ ಬಂದಿಲ್ಲ. ಸೊ ಇದು ಆನ್ಸರ್. ನಿಮಗೆಲ್ಲ ಇದು ಮುಂಚೆನೇ ಗೊತ್ತಿತ್ತಾ ಇದ್ರ ಆನ್ಸರ್ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಪೂರ್ತಿ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಸೊ ಬಾಯ್. ಇವತ್ತಿನ ಇದು ನನ್ನ ವ್ಲಾಗ್. ಈ ಥರ ಟ್ರಿಕ್ಕಿ ಆಗಿರುವಂಥ ಕಂಟೆಂಟ್ಗಳು ಆ್ಯಂಡ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಮಿಲಿಯಾಗಿ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಸೊ ಪ್ಲೀಸ್ ಕೀಪ್ ವಾಚ್ ಮೈ ಚಾನಲ್. ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು, ಬಾಯ್.